ಅಂತರಗಂಗೆನಲ್ಲಿ ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ. ಆ ನೀರಲ್ಲಿ ಮುಖನೂ ತೊಳ್ಕೊಬೋದು, ಸ್ನಾನ ಕೂಡ ಮಾಡ್ತಾರೆ ಕೆಲವೊಬ್ಬರು. ಸಣ್ಣ ಪುಟ್ಟ ತಪ್ಪುಗಳು ಕ್ಷಮೆ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ನೀರು ಬರ್ತೈತೆ ರೈಟ್ ಬಂದ್ಮೇಲೆ ಪಾಪ ಎಲ್ಲ ಆಗುತ್ತೆ ಪಾಪ ಅಂತ ಹೋಗತ್ತಂತೆ ಬಂದೊಳಗರೆ ಎಲ್ಲರೂ ಗೊತ್ತಿಲ್ಲ ಹೊಂಟಿವಿ. ಯಾರನ್ನ ಬೈದು ಗೀದು ಕಳಿಸಿದ್ರ ಅಷ್ಟೇ. ಇಲ್ಲಿಲ್ಲ ಪದಗಳ ಒಬ್ಬರೇ ಇಲ್ಲೇನೋ ಐತೆ ಆದರೆ ಕ್ಲೋಸ್ ಆಗಿ. ಕುಮಾರ ಇಲ್ಲೆಲ್ಲ ಗಾಡಿ ಬರೋದು, ಬೈಕ್ ಬರೋದೈತೆ ಗಾಡಿ ತಗೊಂಬರೋದು ಇದು ಜಾಗ. ನೋಡಂಬರ ಅಲ್ಲಿ ತಗೋ ನೋಡಂಬ. ಅಂತರಗಂಗೆನಲ್ಲೇ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು. ಅಲ್ಲಿ ಶಿವಲಿಂಗಗಳು ಜಾಸ್ತಿ ಇದ್ವು. ನಾವು ಅಲ್ಲಿ ಹೋಗಿ ಫೋಟೋ ಗೀಟೋ ತೆಕ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಶಿವಲಿಂಗಗಳಿದ್ದಾವೆ ಅಂತ. ಕೋಟಿಲಿಂಗೇಶ್ವರದಲ್ಲಿ ಈ ಥರ ಶಿವಲಿಂಗಗಳನ್ನ ನೋಡಿದ್ವು. ಈ ದೇವಸ್ಥಾನದ ಮುಂದೆ ಒಂದು ನಂದಿ ಇತ್ತು. ಆ ನಂದಿ ಕಿವಿಯಲ್ಲಿ ನಾನು ಏನೋ ಕೇಳ್ಕೊಳ್ತಾ ಇದ್ದೆ, ಆದರೆ ಇಲ್ಲಿರೋರು ನನ್ನನ್ನೇ ನೋಡ್ತಾ ಇದ್ರು. ಅದು ಯಾಕೆ ನೋಡ್ತಾ ಇದ್ರು ಅಂತ ಗೊತ್ತಿಲ್ಲ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ, ಆದರೆ ಇವರು ಮಾತ್ರ ನನ್ನನ್ನೇ ನೋಡ್ತಾ ಇದ್ರು. ಅವ್ರ ಫ್ರೆಂಡು ಅವ್ರನ್ನ ನೋಡಿಕೊಂಡು ಗುರಾಯಿಸ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು. ನಮಗೆಲ್ಲ ಗೊತ್ತಾಗೋಯ್ತು. ಹೋಗ್ಲಿ ಬಿಡಿ, ಅವರೇನು ಬೈಕೊಂತವ್ರೋ ಏನಾದರೂ ಅನ್ಕೊಂತವ್ರೋ ಯಾರಿಗೂ ಗೊತ್ತು. ನಮ್ಮ ಪಾಡಿಗೆ ನಾವು ಶಿವನಂದಿ ಹತ್ರ ನಮ್ಮ ವರನ ಕೇಳಿಕೊಂಡು ನಾನು ಕೈ ಮುಗಿದು ಹಂಗೆ ದೇವಸ್ಥಾನದೊಳಗಡೆ ಹೋದೆ. ದೇವಸ್ಥಾನದೊಳಗಡೆ ಹೋಗಿ ಅಲ್ಲಿನೂ ದೇವ್ರಿಗೆ ಕೈ ಮುಗ್ಕೊಂಡೆ. ಇದಾದ್ಮೇಲೆ ಬೇರೆ ಪ್ಲೇಸ್ಗೆ ಹೊಂಟ್ವಿ. ಬೆಟ್ಟ ಹಚ್ಬೇಕಾ ಹಂಗೈತೆ ನೋಡಲ್ಲಿ. ಅಲ್ಲ ಅಕ್ಕರೆ ಯೋ ಯಾವ ಹತ್ತಿರ ಅಲ್ಲಿ 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 ಬಿಳಿ ಬಿಳಿ ಬಿಡಿ. ಹಂಗೂ ಹಿಂಗೂ ಬೆಟ್ಟ ಹತ್ತಿ ಬಂದರೆ ಒಂದು ಒಳ್ಳೆ ವ್ಯೂ ಸಿಕ್ತು ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೇಲ್ಗಡೆಯಿಂದ, ಬೆಟ್ಟದ ಮೇಲೆಯಿಂದ. ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು. ಇಲ್ಲಿದೆ ನೋಡಿ ದೇವಸ್ಥಾನ. ಇದರ ಹಿಂದೆ ಬಾಗಿಲಿಂದ ನಾವು ಹೋಗಿದ್ವಿ ಒಳಗಡೆ. ಇಲ್ಲಿ ದೇವಸ್ಥಾನದಾಗ ಬಂದ್ವಿ, ಹೆಂಗೆ ಹೋಗ್ಬೇಕಂತ ದಾರಿನೇ ಗೊತ್ತಾಗ್ತು. ಒಬ್ಬರು ಇಲ್ಲ, ನಾವು ಮೂವರು ಬಿಟ್ರೆ ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಗಾಡಿ ಐತೆ, ಇಲ್ಲೇ ದೇವಸ್ಥಾನ. ಇಲ್ಲಿ ಗಣೇಶ ಅವರು ಇದ್ದಾರೆ. ಹಂಗೆ ಮುಂದೆ ಹೊಂಟಿವಿ. ಇಲ್ಲಿ ಒಂದು ದೇವಸ್ಥಾನ ಐತೆ. ಏನೈತೆ ಅಲ್ಲಿ? ಇಲ್ಲಿ ಏನೂ ಇಲ್ಲ. ಇಲ್ಲೊಂದು ದೇವ್ರೈತೆ. ಹಂಗೆ ಹುಡ್ಕಾಡ್ಕೊಂಡು ಹೋದ್ವಿ. ಒಳಗಡೆ ದೇವ್ರಿರೋ ಅಂಥ ಜಾಗ ಸಿಕ್ತು. ಎಲ್ಲರೂ ಇದ್ದರು ಅಲ್ಲಿ. ಒಂದು ಸ್ವಲ್ಪ ಜನ ಇದ್ದರು, ತುಂಬ ಜನ ಏನು ಇದ್ದಿಲ್ಲ. ಒಂದು ಫ್ಯಾಮಿಲಿ ಇತ್ತು ಅಲ್ಲಿ. ನಾವು ಕೈ ಮುಕ್ಕೊಂಡು ಹಂಗೆ ಹೊರಗಡೆ ಬಂದ್ವಿ. ಹೊರಗಡೆ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ಒಂದು ಆಮೆ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಆಮೆ ಇದೆ ಒಳಗಡೆ. ಅದೇನು ಅಳ್ಳಾಡ್ತಾನೆ ಇಲ್ಲ, ಹಂಗೆ ಇತ್ತು. ಅದನ್ನು ವೀಡಿಯೋ ಮಾಡ್ಕೊಂಡು ಹೊರಗಡೆ ಹೋದ್ವಿ. ಮತ್ತು ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿದೆ. ಇಲ್ಲಿ ನೋಡಿ, ಈ ಥರ ನಿಂತ್ಕೊಳ್ತೀನಿ, ಒಂದು ವೀಡಿಯೋ ತೆಗೀರಿ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕೊಟ್ಬಿಟ್ಟು ಹೋಗಿ ಸ್ಟೈಲಾಗಿ ನಿಂತ್ಕೊಂಡೆ. ಅವರು ವೀಡಿಯೋ ಮಾಡಿದ್ರು. ಮತ್ತು ಇಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೊಂಟ್ವಿ. ತಿರುಪತಿ, ಚಿಕ್ಕ ತಿರುಪತಿ ಬಂದೀವಿ. ದರ್ಶನ ಮಾಡ್ಕೊಂಡು ಮನೆಗೆ ಹೊಂಟಿವಿ. ಈಗ ಒಂದೊಂದು ಲಾಡ್ ತೊಗೊಂಡ್ವಿ. ಅನ್ನ ಉಂಟ ಮಾಡಿದ್ವಿ. ಹೆಂಗ ನಮ್ಗೆ ಲಾಸ್ಟ್ ಆಯ್ತು ಅನ್ನ. ನಾವೇ ಅದೃಷ್ಟ ಮಾಡೀವಿ. ಒಂದೊಂದು ಲಾಡ್ನ ಬಾಯಿಗೆ ಹಾಕೊಂಡು ಸೀದಾ ಮನೆ ಕಡೆ ಪ್ರಯಾಣ ಶುರು ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಟಯರ್ಡ್ ಆಗಿತ್ತು. ಟೀ ಮಾಡ್ಕೊಂಡು ಟೀ ಕುಡಿಯಕತ್ತೀವಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಮ್ರಿ. ಬಾಯ್.